ಆ ಕೌರವರು ನಮ್ಮ ಗೋವುಗಳನ್ನು ಸೆರೆ ಹಿಡಿದಿರುವರಂತೆ. ನಾನು ಈಗಲೇ ಹೋಗಿ ಯುದ್ಧ ಮಾಡಿ ಆ ಗೋವುಗಳನ್ನು ಸೆರೆಯಿಂದ ಬಿಡಿಸಿಕೊಂಡು ಬರುವೆನು. ಯುದ್ಧಕ್ಕೆ ಹೋಗುವಿರಾ ಸ್ವಾಮಿ? ಓಕೆ, ಹೌದು ಪ್ರೇಯಸಿ. ಹಾಗೆ ಆಗ್ಲಿ ಪ್ರಿಯ, ಹೋಗಿ ಬನ್ನಿ, ಜಯಶಾಲಿಯಾಗಿ ಹಿಂದಿರುಗಿರಿ. ಯುದ್ಧವನ್ನು ನನ್ನ ಕುಮಾರನೇ ಜಯಿಸಿರುವನು. ನನಗೆ ಬಹಳ ಸಂತೋಷವಾಗುತ್ತಿದೆ. ಈ ವಿಚಾರವನ್ನು ಸೇವಕರನ್ನು ತಿಳಿದು ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಭು, ಈ ಬನ್ನಿ ಸ್ವಲ್ಪ ಕಾಲ ಪಗಡೆ ಆಟವನ್ನು ಆಡೋಣ. ಮಹಾಪ್ರಭು, ಹಿಂದೆ ಕೌರವರು ಪಾಂಡವರು ಪಗಡೆಯಾಟವನ್ನಾಡಿ ರಾಜ್ಯ ಕೋಶವನ್ನು ಕಳೆದುಕೊಂಡರು. ಆದ್ದರಿಂದ ನಾವು ಪಗಡೆಯಾಟವನ್ನು ಆಡುವುದೂ ಬೇಡ ಪ್ರಭು. ಯತಿಗಳೇ, ಆ ಪಾಂಡವರು ರಾಜ್ಯವನ್ನು ಪಣವನ್ನಾಗಿಟ್ಟು ಯುದ್ಧ ಮಾಡಿದರು. ನಾವು ಸಂತೋಷಕ್ಕಾಗಿ ಆಡೋಣ, ಬನ್ನಿರಿ. ಹಾಗಾದರೆ ಆಗಲಿ, ಬನ್ನಿ. ಕುಮಾರನೇ ಗೆದ್ದಿರುವನು. ಪ್ರಭು, ಕೌರವರ ಸೈನ್ಯವನ್ನು ನಿನ್ನ ಕುಮಾರನಿಂದ ಸಾಧ್ಯವಾಗದೆ ಬೃಹನ್ನಳೆಯೇ ಸಾರಥಿಯಾಗಿ ಹೋಗಿರುವ ಬೃಹನ್ನಳೆಯೇ ಗೆದ್ದಿರುವನು. ಆ ಬೃಹನ್ನಳೆಯು ಈ ಯುದ್ಧವನ್ನು ಜಯಿಸಲು ಸಾಧ್ಯವೇ? ಹೌದು, ಇಂತಹ ದುಷ್ಟ ಸನ್ಯಾಸಿ. ಶೈಲೇಂದ್ರಿ, ನಿನ್ನ ಸೆರಗಿನಿಂದ ಈತನ ಹಣೆಯಲ್ಲಿ ಬರುತ್ತಿರುವ ನೀನು ಯಾರು? ಪ್ರಭು, ನಾನು ಸೈರೇಂದ್ರಿಯಾಗಿ ಕೆಲಸ ಮಾಡುತ್ತೇನೆ. ಹಾಗಾದರೆ ನೀವ್ಯಾರು? ಪ್ರಭು, ಈ ದುರಾತ್ಮನನ್ನು ಹೇಗೆ ಸಂಭರಿಸುವನು? ಶಾಂತನಾಗೂ ಭೀಮಸೇನ. ಪಗಡೆಯಿಂದ ಆದ ಅನರ್ಥಕ್ಕೆ
ಚಿಂತಿಸಿ ಫಲವಿಲ್ಲ. ಇವರು ಯಾರಿರಬಹುದು ಒಂದು ಅರ್ಥವಾಗುತ್ತಿಲ್ಲವಲ್ಲ. ಇದರಲ್ಲಿ ನೀವ್ಯಾರು ತಿಳಿಸಿ. ಪ್ರಭು, ನಾನೇ ಯುಧಿಷ್ಠಿರನು, ಆತನೇ ಋಕ್ಕೋದರನು, ಈತನೇ ಪಾರ್ಥನು, ಈತೆಯು ಸ್ಪಷ್ಟ ಮಹಿಷೆಯಾದ ದ್ರೌಪದಿಯು, ಈ ಪಶುಪಾಲಕರು ನಕುಲ ಸಹದೇವರು. ನಾವು ಕೌರವರ ಆಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೋಸ್ಕರ ನಿಮ್ಮಲ್ಲಿ ಬಂದು ಸೇರಿದೆವು. ಇಲ್ಲಿಗೆ ನಮ್ಮ ಅವಧಿಯು ಮುಗಿಯಿತು. ಪಾಂಡುಕುಮಾರ